ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಹಿಂದಿನ ವಿಡಿಯೋವನ್ನು ಪ್ರತಿಯೊಬ್ಬರು ಕೂಡ ನೋಡಲೇಬೇಕು. ಯಾಕೆ ಪ್ರತಿಯೊಬ್ಬರು ನೋಡಲೇಬೇಕಂದ್ರೆ, ಕೆಲವರು ನಮ್ಮಲ್ಲಿ ಪಾಕಿಸ್ತಾನವನ್ನು ಪ್ರೀತಿಸುವ ಪಾಕಿಸ್ತಾನದ ಪ್ರೇಮಿಗಳಿದ್ದಾರೆ. ಭಾರತದ ಹೆಸರನ್ನು ಹೇಳಿಕೊಂಡು ತಿಂದುಕೊಂಡು, ಹಾಗೆ ಅದರ ಜೊತೆಗೆ ಕೆಲವೊಂದು ಕರುಳನ್ನು ನಮಗೆ ಮನಸ್ಸಿಗೆ ತಲುಪುವಂಥ ವಿಷಯಗಳಿದೆ. ಹಾಗಾಗಿ ಇಲ್ಲಿ ಏನು ನಡೀತಾ ಇದೆ ನೋಡಬೇಕು. ಪಾಕಿಸ್ತಾನದಲ್ಲಿ ಭೀಕರ ಪರಿಸ್ಥಿತಿ ಇದೆ. ಆ ಭೀಕರ ಪರಿಸ್ಥಿತಿ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಆ ಭೀಕರ ಪರಿಸ್ಥಿತಿಯ ಬಗ್ಗೆ ತಿಳಿಸ್ತೇನೆ. ಹಾಗೆ ಹಣಕ್ಕಾಗಿ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಮದುವೆ, ಲಕ್ಷ ವಧುದಕ್ಷಿಣೆ ಪಡೆದು ಕನ್ಯಾದಾನ, ಲಿಪ್ಸ್ಟಿಕ್ ಆಸೆಗೆ ಮದುವೆಗೆ ಒಪ್ತಿರೋ ಬಾಲಕಿಯರು, ಇದೆಲ್ಲ ಆಗ್ತಿರೋದು ಎಲ್ಲೋ ಅನ್ಕೋಬೇಡಿ, ನಮ್ಮ ಪಕ್ಕದಲ್ಲಿದೆಯಲ್ಲ, ನಮ್ಮಿಂದ ಬೇರಾಗಿ ಹೋದಂಥ ಒಂದು ದೇಶ ಪಾಕಿಸ್ತಾನ, ಇಲ್ಲಿ ಆಗ್ತಿರುವಂಥದ್ದು. ಈ ಒಂದು ಪಾಕಿಸ್ತಾನ ಅಣ್ವಸ್ತ್ರ ದೇಶ. ನಾನು ಇಡೀ ಮುಸ್ಲಿಂ ದೇಶಗಳಿಗೆ ದೊಡ್ಡಣ್ಣ ಆಗಬೇಕು ಅಂತ ಹೊರಟಿದೆಯೋ, ಈ ಪಾಕಿಸ್ತಾನದ ಕಥೆಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇನೆ. ಇಲ್ಲಿ ಪಾಕಿಸ್ತಾನಕ್ಕೆ ಭೀಕರ ಪರಿಸ್ಥಿತಿ ಬಂದದ್ದು 2022ರಲ್ಲಿ. ಆದರೆ 2019ರಿಂದ ಸ್ವಲ್ಪ ಕಡಿಮೆಯಾಗಿತ್ತು ಅಂತ, ಅಂದರೆ 2019-20 ವೇಳೆಗೆ ಈ ಒಂದು ಅವರಲ್ಲಿ ಚೈಲ್ಡ್ ಮ್ಯಾರೇಜ್ ಏನಿತ್ತು ಅದು ಕಡಿಮೆ ಆಗಿತ್ತು ಅಂತ. ಅದಕ್ಕೆ ಮುಂಚೆ ನಿಮಗೆ ವಿಸ್ತೃತವಾಗಿ ಹೇಳ್ತಾವೆ, ಈ ಒಂದು ಅಣ್ವಸ್ತ್ರ ದೇಶ ಆಗಿರ್ತಕ್ಕಂಥ ಪಾಕಿಸ್ತಾನದಲ್ಲಿ ಈ ಒಂದು ಚೈಲ್ಡ್ ಮ್ಯಾರೇಜ್ ಏನಿದೆ, ಬಾಲ್ಯ ವಿವಾಹ ಮತ್ತೆ ಶುರುವಾಗಿದೆ. ಅದು ಯಾವ ರೀತಿ ಅಂತ ಅಂದರೆ, ವಯಸ್ಸಿನಲ್ಲಿ ಅವರಿಗಿಂತ 2 ಪಟ್ಟು 3 ಪಟ್ಟು ವಯಸ್ಸಾಗಿರ್ತಕ್ಕಂತಹ ವರರಿಗೆ ಮದುವೆಯನ್ನು ಮಾಡಿಕೊಡ್ತಿದ್ದಾರೆ ಹೆಣ್ಣು ಮಕ್ಕಳನ್ನು. ಯಾಕೆ ಮಾಡಿಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ಒಮ್ಮೆ ನೋಡ್ಕೊಂಡು ಬರಬೇಕಾಗತ್ತೆ. ಇಲ್ಲಿ ಏನಾಗ್ತಾ ಇದೆ ಹಾಗಾದರೆ, ಇಲ್ಲಿ 2 ಪಟ್ಟು ಹೆಚ್ಚು ವಯಸ್ಸಿನವರಿಗೆ ಮದುವೆ ಮಾಡೋದು ಅಂದರೆ 14 ವರ್ಷದ ಹೆಣ್ಣು ಮಕ್ಕಳನ್ನು 45-50 ವರ್ಷದವರಿಗೆ ಮದುವೆ ಮಾಡ್ತಾ ಇದ್ದಾರೆ. ಹಾಗೆಯೇ ಇನ್ನು ಕೆಲವರು ಶ್ರೀಮಂತರು ಮದುವೆ ಮಾಡ್ತಾ ಇದ್ದಾರೆ. ಇದರಲ್ಲಿ ವಧುದಕ್ಷಿಣೆಯನ್ನು ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ 1.5 ಇಂದ 2 ಲಕ್ಷ ಪಾಕಿಸ್ತಾನ ರೂಪಾಯಿಗಳನ್ನು ಕೊಟ್ಟು ಮದುವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ವಧುದಕ್ಷಿಣೆ. ಅಂದರೆ ಹೆಣ್ಣಿನ ಮನೆಗೆ 2 ಲಕ್ಷ 2.5 ಲಕ್ಷ ಪಾಕಿಸ್ತಾನ ರೂಪಾಯಿಗಳನ್ನ ಕೊಟ್ಟು ಹೋಗ್ತಾ ಇದ್ದಾರೆ. ಕೊಟ್ಟು ಮದುವೆಯನ್ನು ಮಾಡಿಕೊಂಡು ಅಪ್ರಾಪ್ತ ಬಾಲಕಿಯರನ್ನು ಹೋಗ್ತಾ ಇದ್ದಾರೆ. ಇದರಲ್ಲಿ ಕೇವಲ ಶ್ರೀಮಂತರೇ ಇದ್ದಾರಾ ಅಂತ ಅನ್ಕೋಬೇಡಿ, ಶ್ರೀಮಂತರೇ ಅಲ್ಲ, ಇದರಲ್ಲಿ ಕೆಲವರು ಸಾಲವನ್ನು ಮಾಡಿ ಕೂಡ ಮದುವೆಯನ್ನು ಮಾಡಿಕೊಂಡು ಹೋಗಿದ್ದಾರೆ, ಬಡ ಗಂಡು ಮಕ್ಕಳು ಕೂಡ. ಇದು ಏಕೆಂದರೆ ಬಲೂಚಿಸ್ತಾನದಲ್ಲಿ ಹವಾಮಾನ ಏನಿತ್ತು, 2000 ಹವಾಮಾನ ವೈಪರೀತ್ಯದಿಂದ ಏನು ಈ ಒಂದು ಫ್ಲಡ್ ಬಂದಿತ್ತು 2022ರಲ್ಲಿ, ಆ ಮಳೆಯ ನೀರು ಇನ್ನೂ ಖಾಲಿಯಾಗಿಲ್ಲ. ಇನ್ನೂ ಕೂಡ ಇವತ್ತಿಗೂ ಆ ಒಂದು ಜಾಗದಲ್ಲಿ ಹಾಗೇ ಇದೆ. ಹಾಗೆ ನಾವು ನೋಡೋದಾದರೆ ಈ ಒಂದು ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ, ಈ ಪಾಕಿಸ್ತಾನದ ಪರಿಸ್ಥಿತಿಯನ್ನು ನಾವು ಹೇಳುವಂತೆ ಏನೂ ಇಲ್ಲ. ಈ ಪಾಕಿಸ್ತಾನಕ್ಕೆ ಈ ಒಂದು ವಿದೇಶಿ ಸಾಲ ಕೂಡ ದೊರಕಿತು. ಕೆಲವೊಂದು ಈ ಒಂದು ನೆರೆ ಸಂತ್ರಸ್ತರಿಗೆ ಕೊಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ರು. ಆದರೆ ನೆರೆ ಸಂತ್ರಸ್ತರಿಗೆ ಬಿಟ್ಟು ಈ ಹಣವನ್ನು ಈಗಾಗಲೇ ಅಲ್ಲಿನ ಸರ್ಕಾರ ಏನಿದೆ ಸ್ವಾಹವನ್ನು ಮಾಡಿಕೊಂಡಿದೆ. ಅರ್ಧದಷ್ಟು ಮಾತ್ರ ನೆರೆ ಸಂತ್ರಸ್ತರಿಗೆ ಖರ್ಚನ್ನು ಮಾಡಿದೆ. ಇನ್ನುಳಿದ ಹಣವನ್ನು ಗೊತ್ತೇ ಇದೆಯಲ್ರಿ, ಮಿಲ್ಟ್ರಿ ಆಡಳಿತ ಅಂದಮೇಲೆ ಮಿಲ್ಟ್ರಿಗೆ ಕೊಟ್ಟಿರ್ತಾರೆ. ಇಲ್ಲೇನು ಮಿಲ್ಟ್ರಿಯನ್ನು ಉಳಿಸ್ಕೊಳ್ತಾರೆ ಇನ್ನೊಂದಕ್ಕೆ ಅಂತಲ್ಲ, ಒಟ್ಟಿನಲ್ಲಿ ನುಂಗೋದಕ್ಕೆ ಬೇಕಷ್ಟೇ. ಇನ್ನು ಇಲ್ಲಿ ಒಂದು ಹೆಣ್ಣು ಮಗಳು, 13 ವರ್ಷದ ಹೆಣ್ಣು ಮಗಳು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾಳೆ. ಅದು ಏನು ಅಂದರೆ, ಲಕ್ಷ ವಧುದಕ್ಷಿಣೆಯನ್ನು ಪಡೆದು ಕನ್ಯಾದಾನವನ್ನೇನೋ ಮಾಡಿಕೊಟ್ಬಿಟ್ರು. ಅಪ್ರಾಪ್ತ ಹೆಣ್ಣು ಮಕ್ಕಳಿಗೂ ಮದುವೆಯನ್ನು ಮಾಡಿದರು. ಆ ಹೆಣ್ಣು ಮಗು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಹೇಗಿದೆ ಅಂದರೆ, ಲಿಪ್ಸ್ಟಿಕ್ ಆಸೆಗಾಗಿ ನಾನು ಮದುವೆ ಆದೆ. ಅಂದರೆ ಲಿಪ್ಸ್ಟಿಕ್ ಸಿಗುತ್ತೆ, ಲಿಪ್ಸ್ಟಿಕ್ಕನ್ನು ಹಚ್ಕೋಬೋದು ಅನ್ನೋ ಆಸೆಗೆ. ಅಂದರೆ ಎಷ್ಟು ಮುಗ್ಧತೆ ಇದೆ ಆ ಹೆಣ್ಣು ಮಕ್ಕಳಿಗೆ ಅಂತ. ಅಂದರೆ ಏನೂ ಗೊತ್ತಿಲ್ಲ, ಇನ್ನೂ ಮೆಚ್ಯೂರ್ಡ್ ಆಗಿಲ್ಲ ಅಂತ ತೋರಿಸುತ್ತೆ. ಅದರ ಜೊತೆಗೆ ಇನ್ನೂ ಕೆಲವು ಹೆಣ್ಣು ಮಕ್ಕಳು ಹೇಳಿರೋದು, ನಮಗೆ ಬರ್ತಡೇಯಲ್ಲಿ ಬಂದ ಹಾಗೆ ಗಿಫ್ಟ್ಗಳು ಬರುತ್ತೆ, ಅದಕ್ಕೋಸ್ಕರ ನಾನು ಮದುವೆಗೆ ಒಪ್ಕೊಂಡೆ, ಯಾವುದೋ ಬಟ್ಟೆಗಳು ಸಿಗುತ್ತೆ ಅಂತ ಒಪ್ಕೊಂಡೆ. ಅಂದರೆ ಪರಿಸ್ಥಿತಿ ಯಾವ ರೀತಿ ಇದೆ, ಪರಿಸ್ಥಿತಿ ಅಷ್ಟೊಂದು ಹೀನಾಯವಾಗಿದೆಯಾ ಅದು ನನಗೆ ಗೊತ್ತಿಲ್ಲ. ಹೌದು, ಯಾಕೆ ಹೀನಾಯವಾಗಿದೆ ಅಂತ ಅಂದರೆ, 2022ರಲ್ಲಿ ಏನು ಈ ಒಂದು ಮಳೆ, ಅತಿಯಾದ ಮಳೆ ಬಂದು ಬಲೂಚಿಸ್ತಾನದಲ್ಲಿ ಹವಾಮಾನ ವೈಪರೀತ್ಯದಿಂದ ಬಂದು ಏನೆಲ್ಲ ಆಯಿತು, ಆ ಒಂದು ಏನು ನಾವು ಜಾಗಗಳಿತ್ತು ಅದನ್ನು ನೆರೆ ಸಂತ್ರಸ್ತರು ಇರೋದಕ್ಕೆ ಅಂತಲೇ ಒಂದಷ್ಟು ಜನರಿಗೆ ಜಾಗವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥವ್ರು ಇವತ್ತಿಗೂ ಕೂಡ ಆ ಗುಡಿಸಲಿಂದ ಆಚೆ ಬರೋಕ್ಕಾಗ್ತಿಲ್ಲ. ಅಲ್ಲಿ ಅವರಿಗೆ ಊಟ ಕೂಡ ಸಿಗ್ತಿಲ್ಲ. ಈ ಊಟ ಸಿಗದಂತಹ ಪರಿಸ್ಥಿತಿಯಲ್ಲಿ ಇವರು, ನಾವು ಹೇಗಾದರೂ ಸತ್ತರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅನ್ನೋದಕ್ಕೆ ಕೆಲವರು ಮದುವೆ ಮಾಡ್ತಿದ್ದಾರೆ. ಇನ್ನು ಕೆಲವರು ಒಬ್ಬಳು ಮಗಳನ್ನು ಮದುವೆ ಮಾಡಿದ್ದಾರೆ. ಇನ್ನು ಮನೆಯಲ್ಲಿರ್ತಕ್ಕಂಥವ್ರು ಅಟ್ಲೀಸ್ಟ್ ಎಷ್ಟು ದಿವಸ ದುಡ್ಡು ಸಿಗುತ್ತೋ ಅಷ್ಟು ದಿವಸ ಊಟ ಮಾಡಬಹುದಲ್ಲ ಅನ್ನುವ ಯೋಚನೆಯಲ್ಲೂ ಕೂಡ ಈ ಒಂದು ಮದುವೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಇನ್ನೂ ಕೆಲವೊಂದು ಮನೆಗಳಲ್ಲಿ ಇಬ್ಬಿಬ್ಬರು ಹೆಣ್ಣು ಮಕ್ಕಳಿದ್ದರೆ ಇಬ್ಬರನ್ನು ಕೂಡ ಮದುವೆ ಮಾಡಿ ಕಳಿಸ್ತಾ ಇದ್ದಾರೆ. ಕೆಲವೊಂದು ಕಡೆ ಇಬ್ಬರನ್ನು ಕೂಡ
ಒಬ್ಬರಿಗೆ ಮದುವೆ ಮಾಡಿರ್ತಕ್ಕಂತಹ ಉದಾಹರಣೆಗಳು ಪಾಕಿಸ್ತಾನದಲ್ಲಿ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಕಡೆ ಅದೇ ಈಗ ಯಾರು ಇನ್ನೂ ಒಂದು ಹೆಣ್ಣು ಮಗು ಯಾರು ಅಪ್ರಾಪ್ತ ಬಾಲಕಿ ಮದುವೆಯಾಗಿ ಹೋಗಿದ್ದಾರೆ, ಕೆಲವರು ಒಂದು 6-7 ತಿಂಗಳ ನಂತರ 8 ತಿಂಗಳ ನಂತರ ಒಂದೊಂದು ಮಗುವನ್ನು ಎತ್ತುಕೊಂಡು ಮತ್ತೆ ವಾಪಸ್ ಅವರ ತವರು ಮನೆಗೆ ಅಪ್ಪ ಅಮ್ಮನ ಜೊತೆಗೆ ಬರುವಂತಹ ಪರಿಸ್ಥಿತಿ ಬಂದಿದೆ. ಅದು ಯಾಕೆ ಬಂದಿದೆ ಅಂದರೆ, ಆ ಗಂಡು ಏನು ಮದುವೆ ಮಾಡಿಕೊಂಡು ಹೋಗಿದ್ದ ಆತ ಎಲ್ಲೋ ಸಾಲ ತೆಗೆದುಕೊಂಡು ಬಂದು ಕೊಟ್ಟಿದ್ದಾನೆ. ಆ ಸಾಲವನ್ನು ತೀರಿಸಲಿಕ್ಕೂ ಕೂಡ ಅವನ ಕೈಯಲ್ಲಿ ಆಗ್ತಿಲ್ಲ. ಹಾಗಿದ್ದ ಮೇಲೆ ಈ ಹೆಣ್ಣು ಮಕ್ಕಳಿಗೆ ಎಲ್ಲಿ ಊಟ ಹಾಕ್ತಾನೆ? ಹಾಗಾಗಿ ಅವರು ಕೂಡ ವಾಪಸ್ ಬಂದಿದ್ದಾರೆ ಇಲ್ಲಿಗೆ. ಇನ್ನು ಕೆಲ ಹೆಣ್ಣು ಮಕ್ಕಳ ಪರಿಸ್ಥಿತಿ ಇನ್ನೂ ಶೋಚನೀಯವಾಗೇ ಇದೆ. ಇನ್ನು ಕೆಲವರು ಒಂದಷ್ಟು ವರ್ಷಗಳ ಕಾಲ ಬದುಕಿ ಮತ್ತೆ ವಾಪಸ್ಸು ಅವರ ಅಪ್ಪ ಅಮ್ಮನ ಜೊತೆಗೆ ಬರ್ತಿದ್ದಾರೆ. ಗೊತ್ತಿಲ್ಲ ಅವರ ಅಪ್ಪ ಅಮ್ಮಂದಿರು ಹೇಗೆ ಸಾಕ್ತಾರೆ ಅಂತ, ಯಾಕೆಂದರೆ ಅವರು ಸಾಕುವುದಕ್ಕೆ ಆಗದೆ ಮದುವೆ ಮಾಡಿಕೊಟ್ಟಿದ್ರು. ಇನ್ನು ಪ್ರಪಂಚದಲ್ಲಿ ಈ ಪಾಕಿಸ್ತಾನ ಈಗ ಸದ್ಯದ ಮಟ್ಟಿಗೆ ಈ ಒಂದು ಅಪ್ರಾಪ್ತ ಬಾಲಕಿಯರನ್ನು ಮದುವೆ ಮಾಡೋದರಲ್ಲಿ ಚೈಲ್ಡ್ ಮ್ಯಾರೇಜ್ನಲ್ಲಿ 6ನೇ ಸ್ಥಾನದಲ್ಲಿದೆ. ಹಾಗೆಯೇ ಇದು 2019-20ರಲ್ಲಿ 2021ರವರೆಗೂ ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟು ವರದಿಗಳು ತಿಳಿಸಿತ್ತು. ಆದರೆ ಮತ್ತೆ ರಿಪೀಟ್ ಆಗ್ತಾಯಿದೆ. ಹಾಗೆಯೇ ಇನ್ನು ಮುಂದುವರೆದು ನಾವು ನೋಡಬೇಕಾಗುತ್ತೆ, ಸಿಂಧ್ ಪ್ರಾಂತ್ಯದ ಮುಖ್ಯಮಂತ್ರಿ ಏನು ಮುರಾದ್ ಅಲಿ ಶಾ ಇದ್ದಾರೆ, ಇವರು ದಾದೋ ಜಿಲ್ಲೆಯ ಬಾಲ್ಯ ವಿವಾಹವನ್ನು ತನಿಖೆ ಮಾಡೋದಕ್ಕೆ ಸೂಚಿಸಿದ್ದಾರೆ. ಅಂದರೆ ಬಾಲ್ಯ ವಿವಾಹ ಆಗ್ತಿರೋದನ್ನು ನೋಡಿ ಅಂದರೆ ಆಗದೇ ಇರೋ ಥರ ಮಾಡಿ ಅಂತಲ್ಲ, ಆಗಿದ್ದವರ ಪರಿಸ್ಥಿತಿ ಏನಾಗಿದೆ ಇವತ್ತು, ಅವರು ಯಾವ ರೀತಿಯ ಪರಿಸ್ಥಿತಿಯಲ್ಲಿದ್ದಾರೆ ಅದನ್ನು ನೋಡಿ ಅಂತ ಹೇಳಿಬಿಟ್ಟು. ಇದೇ ದಾದೋ ಪ್ರದೇಶದ ಖಾನ್ ಮಹಮ್ಮದ್ ಮಲ್ಲಾ ಅನ್ನೋ ಜಾಗದಲ್ಲಿ ಒಂದೇ ಊರಿನಲ್ಲಿ 45 ಮಾನ್ಸೂನ್ ಮದುವೆಗಳಾಗಿವೆ. ಕಳೆದ 2 ತಿಂಗಳಲ್ಲೇ ಮೇ ಮತ್ತು ಜೂನ್ನಲ್ಲಿ ಕಳೆದ 2 ತಿಂಗಳಲ್ಲೇ ಸುಮಾರು 15 ಬಾಲ್ಯ ವಿವಾಹಗಳಾದಂತಹ ವರದಿಗಳಾಗಿವೆ. ಅಂದರೆ ಯೋಚನೆ ಮಾಡಿ, 45 ಮದುವೆಗಳು ಒಂದೇ ಊರಿನಲ್ಲೇ ಆಗತ್ತೆ ಅಂದರೆ, ಬಾಲ್ಯ ವಿವಾಹ 1-2 ತಿಂಗಳಲ್ಲಿ 15 ಆಗಿದೆ ಅಂದರೆ ಇನ್ನು ಎಷ್ಟು ಆಗಿರಬಹುದು ದೇಶಾದ್ಯಂತ. ಒಟ್ಟಿಗೆ ಒಂದು ವರದಿ ಹೇಳ್ತಾ ಇದೆ, ಸುಮಾರು 60,000ಕ್ಕೂ ಹೆಚ್ಚು ಮದುವೆಗಳು ಆಗಿ ಹೋಗಿದೆ ಅಂತ ಬರ್ತಾ ಇದೆ. ಅದು 2021ರಿಂದ ಅಂದರೆ ಕರೋನಾ ಪೀರಿಯಡಿಂದ ಇತ್ತೀಚೆಗೆ 2019ರಿಂದ ಇಲ್ಲಿಯವರೆಗೆ ಸುಮಾರು 60,000 ಮದುವೆಗಳು ಈ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ಒಂದು ವರದಿಗಳು ಬಂದಿದೆ. ಗೊತ್ತಿಲ್ಲ ಈಗ ಅದು ಯಾವ ರೀತಿಯಾಗಿ ಏನಾಗುತ್ತೆ ಅಂತ. ಯಾಕೆ ಈ ವಿಷಯವನ್ನು ನಾವು ತಿಳಿಸ್ಬೇಕು ಅಂದರೆ, ಪಕ್ಕದಲ್ಲಿ ಇರತಕ್ಕಂತಹವರನ್ನು ನಾವು ನೋಡಿ ಕಲಿಯುವಂಥಕ್ಕೆ ಬಹಳಷ್ಟು ಇರುತ್ತೆ, ಅದನ್ನು ಕಲಿಬೇಕಾಗತ್ತೆ. ಹಾಗಾಗಿ ವೀಕ್ಷಕರ ಈ ಒಂದು ವರದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.